ಆರಾಧನೆ ಮಾಡಲಿಕ್ಕೆ, ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ನಿಮಗೆ ಒಂದೇ ಒಂದು ಹಾಡು ಗೊತ್ತಿರೋದು ಬೇಕಾಗಿಲ್ಲ. ಆಯಿತಾ? ಅದರಿಂದ ಹಾಡು ಗೊತ್ತಿಲ್ಲದಿದ್ದವರು ಹೆದರಬೇಡಿ ಯಾರು. ಅಯ್ಯೋ ನಮಗೆ ಹಾಡು ಬರೋದಿಲ್ಲಲ್ಲ, ನಾವೇಗ ಆರಾಧನೆ ಮಾಡೋದು? ಆರಾಧನೆ ಮಾಡಲಿಕ್ಕೆ ಹಾಡೆಲ್ಲ ಗೊತ್ತಿರಬೇಕಾಗಿರೋದು. ಆರಾಧನೆ ಮಾಡಲಿಕ್ಕೆ ಯೇಸು ಗೊತ್ತಿರಬೇಕು. ಆರಾಧನೆ ಮಾಡಲಿಕ್ಕೆ ಏನು ಗೊತ್ತಿರಬೇಕು? ಯೇಸು ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ಉದ್ಧಾರಕ, ಹೀ ಈಸ್ ಮೈ ಲಾರ್ಡ್, ಅವ್ರು ನನ್ನ ಪ್ರಭು ಎಂದು ನನಗೆ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಾಕು. ಅದು ಗೊತ್ತಿಲ್ಲದೆ ಆರಾಧನೆ ಮಾಡಲಿಕ್ಕಾಗಲ್ಲ. ಅದರಿಂದ ಆರಾಧನೆ ಮಾಡಲಿಕ್ಕೆ ಮೊದಲನೇದಾಗಿ ಗೊತ್ತಿರಬೇಕಾಗಿರೋದು ಯೇಸು ನನ್ನ ರಕ್ಷಕ. ನಮಗೆಲ್ರಿಗೂ ಕೂಡ ವಿಶ್ವಾಸ ಇದೆ, ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇದೆ. ಇದೆಯಾ? ಇದೆ ಅಲ್ವಾ? ಸೊ ನಮಗಿರುವಂಥ ವಿಶ್ವಾಸವನ್ನು ನಾವು ಜೀವಿಸಬೇಕು. ವಿಶ್ವಾಸ ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ ಅಂದರೆ, ಯಾರಾದರೂ ಹೇಳ್ತೀರಾ? ವಿಶ್ವಾಸ ಇದೆ. ಯಾರು ಕೊಟ್ಟರು ವಿಶ್ವಾಸ? ದೇವರು ಕೊಟ್ಟರು. ಯಾಕೆ ಕೊಟ್ಟರು? ಹಲ್ಲೆಲೂಯಾ ಹೇಳಿ ಅಂತ ಕೊಟ್ರಾ? ಅಲ್ಲ. ಆಯಿತಾ? ಚರ್ಚಿಗೆ ಬಂದು ಹೋಗಿ ಅಂತ ಕೊಟ್ರಾ? ಅಲ್ಲ. ಇನ್ನೇನು ಕೊಟ್ಟರು? ಗೊತ್ತಿಲ್ಲ. ವಿಶ್ವಾಸ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ, ನೀವು ವಿಶ್ವಾಸಿಗಳಾಗ್ಬಿಟ್ರಿ. ನಾನೀಗ ಕೇಳ್ತಾ ಇರೋದು 1ನೇ ಕ್ಲಾಸಿನ ಪ್ರಶ್ನೆ. ನೀವು ಯೋಚನೆ ಮಾಡಬೇಕಾಯ್ತಾ? ವಿಶ್ವಾಸ ದೇವರು ಯಾಕೆ ಕೊಟ್ಟರು? ವಿಶ್ವಾಸ ನೀವೆಲ್ಲಾದ್ರೂ ಅಂಗಡಿಲಿ ಕೊಂಡ್ಕೊಂಡ್ರಾ? ಯಾವ್ದಾದ್ರು ಸ್ಕೂಲಲ್ಲಿ ಸಿಗ್ತಾ? ಚರ್ಚಲ್ಲಿ ಸಿಗ್ತಾ? ಸಿಗ್ತಾ? ಎಷ್ಟೋ ಜನ ಚರ್ಚಿಗೆ ಬಂದು ಹೋಗ್ತಾರೆ, ವಿಶ್ವಾಸ ಸಿಗ್ತಾ ಇಲ್ವಲ್ಲ. ಅಂಗಡಿಲಿ ಸಿಗ್ತಾ? ಇಲ್ಲ. ಯಾವುದಾದ್ರೂ ಮನೆಗೆ ಹೋಗಿ ನನಗೆ ವಿಶ್ವಾಸ ಸಿಗ್ತಾ? ಇಲ್ಲ. ಯಾರು ಕೊಟ್ಟರು? ಮತ್ತು ಹೇಗೆ ಸಿಕ್ತು? ದೇವರ ಮುಖಾಂತರ ಅಲ್ವಾ? ದೇವರು ಕೊಟ್ಟರು. ಹೇಗೆ ಕೊಟ್ಟರು? ಯಾವುದ್ರ ಮುಖಾಂತರ ಕೊಟ್ಟರು ಅಂದರೆ ವಾಕ್ಯದ ಮುಖಾಂತರ ಕೊಟ್ಟರು. ಯಾವುದ್ರ ಮುಖಾಂತರ? ವಚನಗಳನ್ನು ಆಲಿಸುವಾಗ ಅದರಿಂದ ಏನು ಬರುತ್ತೆ ಅಂದರೆ ವಿಶ್ವಾಸ ಬರುತ್ತೆ. ವಚನದ ಮುಖಾಂತರ ಅಂತ ಹೇಳುವಾಗ ಯೇಸುವಿನಿಂದ ಕೊಟ್ಟರು. ಯೇಸು ಯಾರು? ದೇವರು. ಹಾಗಾದರೆ ನಮಗೆ ವಿಶ್ವಾಸ ಯಾರಿಂದ ಸಿಕ್ತು? ಅಜ್ಜನಿಂದ ಸಿಕ್ಕಿಲ್ಲ, ಅಜ್ಜಿಯಿಂದ ಸಿಕ್ಕಿಲ್ಲ, ತಾತಂದ್ರಿಂದ ಸಿಕ್ಕಿಲ್ಲ. ನಮಗೆ ವಿಶ್ವಾಸ ಸಿಕ್ಕಿದ್ದು ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತನಿಂದ ವಿಶ್ವಾಸ ಸಿಕ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೇಳ್ತದೆ, ವಿಶ್ವಾಸವನ್ನು ಹುಟ್ಟಿಸುವಾತನು ಅದನ್ನು ಪೂರ್ತೀಕರಿಸುವಾತನು ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮಲ್ಲಿ ವಿಶ್ವಾಸವನ್ನು ಉಂಟು ಮಾಡೋದು ಯಾರು? ಯೇಸು ಕ್ರಿಸ್ತರು, ದೇವರು. ವಿಶ್ವಾಸವನ್ನು ಪೂರ್ತೀಕರಿಸೋದು ಅವರೇ ಆಗಿದ್ದಾರೆ. ಅದರಿಂದ ವಿಶ್ವಾಸ ನಮಗೆ ಮನುಷ್ಯರಿಂದ ಸಿಕ್ಕಿದ್ದಲ್ಲ, ಅಲ್ಲಿ ಇಲ್ಲಿ ಸಿಕ್ಕಿದ್ದಲ್ಲ. ವಿಶ್ವಾಸ ಅಂತಕ್ಕಂಥದ್ದು ದೇವರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ, ದೊಡ್ಡ ಒಂದು ಬ್ಲೆಸ್ಸಿಂಗ್. ಅಷ್ಟಂತೂ ಹೇಳ್ತೀನಿ. ಯಾಕೆಂದರೆ ವಾಕ್ಯ ಹೇಳುತ್ತೆ ವಿಶ್ವಾಸದ ಮೂಲ ಯೇಸು. ಅದರಿಂದನೇ ನೀವು ಮನುಷ್ಯರನ್ನ ನೋಡಿದರೆ ವಿಶ್ವಾಸ ಕಳ್ಕೊಳ್ತೀರಿ. ನಾವೆಷ್ಟೋ ಬಾರಿ ವಿಶ್ವಾಸಿಗಳನ್ನ ನೋಡ್ತೀವಿ, ವಿಶ್ವಾಸ ಕಳ್ಕೊಳ್ತೀವಿ. ಅವರು ಕ್ರೈಸ್ತರು ಈ ರೀತಿ ಬದುಕ್ತಾರೆ, ಈ ಪಾಸ್ಟರ್ ಆ ರೀತಿ ಬದುಕ್ತಾರೆ, ಆ ಫಾದರ್ ಆ ರೀತಿ ಬದುಕ್ತಾರೆ, ಆ ಬ್ರದರ್ ಈ ರೀತಿ ಬದುಕ್ತಾರೆ, ಆ ಬೋಧಕ ಈ ರೀತಿ ಇದ್ದಾನೆ. ನೀವು ಅವ್ರನ್ನ ಇವ್ರನ್ನ ನೋಡಿದರೆ ಇರೋ ವಿಶ್ವಾಸ ಹೋಗುತ್ತೆ. ಹಾಗಾದರೆ ನಮ್ಮ ವಿಶ್ವಾಸವನ್ನು ಉಳಿಸ್ಕೋಬೇಕಾದ್ರೆ ನಾವು ದಿನಾ ಯಾರನ್ನ ನೋಡಬೇಕು ಅಂದರೆ ಒಬ್ಬರನ್ನೇ ನೋಡಬೇಕು, ಯೇಸುವನ್ನು ಮಾತ್ರ ನೋಡಬೇಕು. ಯೇಸುವನ್ನು ನೋಡೋದು ಹೇಗೆ? ವಾಕ್ಯದ ಮುಖಾಂತರ. ಯಾವಾಗಲೆಲ್ಲ ವಚನವನ್ನು ಧ್ಯಾನಿಸ್ತಿರೋ, ಯಾವಾಗಲೆಲ್ಲ ವಚನವನ್ನು ಕೇಳಿಸ್ಕೊಳ್ತಿರೋ, ಥ್ರೂ ದ್ಯಾಟ್, ಅದರ ಮುಖಾಂತರ ನೀವು ಯಾರನ್ನ ನೋಡ್ತೀರಾ? ಯೇಸುವನ್ನು ನೋಡ್ತೀರಿ. ಯಾಕೆ ಅಂದರೆ ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರಾಗಿದ್ದರು, ಆ ವಾಕ್ಯನೇ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು. ಹಾಗಾದರೆ ವಾಕ್ಯದ ಮುಖಾಂತರ ನಾವು ಯಾರನ್ನ ನೋಡ್ತೀವಿ ಅಂದರೆ ಯೇಸುವನ್ನು ನೋಡ್ತೀವಿ. ವಾಕ್ಯದ ಮುಖಾಂತರ ಯಾರನ್ನ ಕೇಳಿಸ್ಕೊಳ್ತೀವಿ? ಯೇಸುವನ್ನು ಕೇಳಿಸ್ಕೊಳ್ತೀವಿ. ಇವತ್ತು ನಮಗೆ ಯಾಕೆ ವಿಶ್ವಾಸ ಇಲ್ಲ, ವಿಶ್ವಾಸ ಯಾಕೆ ಕುಂದಿ ಹೋಗ್ತಾ ಇದೆ ಅಂದರೆ ಕಾರಣ ಏನು ಗೊತ್ತಾ? ನಮಗೆ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ವಾಕ್ಯ ಓದಲಿಕ್ಕೆ ಟೈಮ್ ಇಲ್ಲ, ವಾಕ್ಯ ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ. ಬ್ಯುಸಿ ಬ್ಯುಸಿ ಬ್ಯುಸಿ. ಭಾನುವಾರ ಚರ್ಚಿಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ, ಒಂದಿಷ್ಟು ಪ್ರಾರ್ಥನೆ ಮಾಡ್ತೀವಿ, ವಾಪಸ್ ಬರ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಾಡಬೇಕಾಗಿರೋದೇನೆಂದರೆ ವಾಕ್ಯ ಓದಿಸ್ಬೇಕು, ವಾಕ್ಯ ಧ್ಯಾನ ಮಾಡಬೇಕು.
ದೇವರ ವಾಕ್ಯ ನಾವೆಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಏನು ಸ್ಟ್ರಾಂಗ್ ಆಗುತ್ತೆ ಕೇಳಿದರೆ ವಿಶ್ವಾಸ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂದರೆ ಏನು ಹೋಗುತ್ತೆ? ವಿಶ್ವಾಸ ಹೋಗುತ್ತೆ. ಓಕೆ, ವಾಕ್ಯದಿಂದ ನಮಗೇನು ಸಿಗುತ್ತೆ? ವಿಶ್ವಾಸ ಸಿಗುತ್ತೆ. ಕೆಲವು ಟೈಮ್ ನಾವು ಅಂದ್ಕೊಳ್ತೀವಿ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಬಂದರೆ ನಾವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ. ಆ ಥರ ಯಾರಾದರೂ ತಿಳ್ಕೊಂಡ್ರೆ ಅದು ಮೂಢನಂಬಿಕೆ, ಅದು ಅವಿಶ್ವಾಸ. ವಾಕ್ಯ ಕೇಳಲಿಕ್ಕೆ ಬಂದರೆ ನಾವು ಅಂದ್ಕೊಂಡಿದ್ದು ಯಾವುದು ಸಿಗಲ್ಲ, ಆಯಿತಾ? ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಬಂದರೆ ನಾವು ಅಂದ್ಕೊಂಡಿದ್ದು ಯಾವುದು ಸಿಗೋದಿಲ್ಲ. ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಬಂದರೆ ಏನು ಸಿಗುತ್ತೆ ಕೇಳಿದರೆ ನಮಗೆ ವಿಶ್ವಾಸ ಸಿಗುತ್ತೆ. ಏನು ಸಿಗುತ್ತೆ? ವಿಶ್ವಾಸ ಸಿಗುತ್ತೆ. ಈಗ ವಿಶ್ವಾಸ ಸಿಕ್ಕಿದೆ, ವಿಶ್ವಾಸಿಗಳಾದರೆ ನಮ್ಮನ್ನೀಗ ವಿಶ್ವಾಸಿಗಳು ಅಂತ ಕರೀತಾರೆ. ಯಾಕೆ ವಿಶ್ವಾಸ ಕೊಟ್ಟರು ದೇವರು? ಅದು ಪ್ರಶ್ನೆ. ಗೊತ್ತಿಲ್ಲದೆ ಸುಮ್ಮನೆ ವಿಶ್ವಾಸಿಗಳಾಗಿ ಪ್ರಯೋಜನ ಇಲ್ಲ. ಸರಿನೋ ತಪ್ಪೋ ಹೇಳಿ, ಪರವಾಗಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ವಿಶ್ವಾಸ ನಮಗೆ ಕೊಟ್ಟಿದ್ದು ಏನು ತಿಳ್ಕೊಳ್ಳಿಕ್ಕೆ? ಅಲ್ಲ, ದೇವರ ವಾಕ್ಯ ಕೇಳಿಸ್ಕೊಳ್ಳುವಾಗ ವಿಶ್ವಾಸ ಬರ್ತದೆ. ಕೇಳಿಸ್ಕೊಳ್ಳುವಾಗಲೆಲ್ಲ ವಿಶ್ವಾಸ ಬರುತ್ತೆ ನಮಗೆ. ವಿಶ್ವಾಸ ಯಾಕೆ ಬೇಕು ಅಂತ. ದೇವರ ಮಕ್ಕಳಾಗಲು ಓಕೆ, ನೀವು ಹೇಳೋದೇನು ತಪ್ಪಿಲ್ಲ, ಆಯಿತಾ? ಎಲ್ಲ ಸರಿಯೇ. ಯೋಚನೆ ಮಾಡಬೇಕು ನಾವು, ವಿಶ್ವಾಸಿಗಳು ಯೋಚನೆ ಮಾಡಬೇಕು. ನಮಗೆ ದೇವರು ವಿಶ್ವಾಸ ಯಾಕೆ ಕೊಟ್ಟರು ಅಂದರೆ, ಬೈಬಲ್ ನಮಗೆ ಹೇಳುತ್ತೆ ಯಾಕೆ ನಮಗೆ ವಿಶ್ವಾಸ ಕೊಟ್ಟರು ಅಂದರೆ, ಈ ಭೂಮಿಯಲ್ಲಿ ದೇವರನ್ನ ಮೆಚ್ಚಿಸ್ತಾ ಬದುಕಲಿಕ್ಕೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಹೀಬ್ರೂಸ್ 11ನೇ ಅಧ್ಯಾಯ 6ನೇ ವಚನ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 11 ವಚನ 6. ಯಾರಾದರೂ ಓದ್ತೀರಾ? ಜೋರಾಗಿ ಓದಿ, ಆಯ್ತಾ? ನಂಬಿಕೆ ಇಲ್ಲದೆ, ವಿಶ್ವಾಸ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಹಾಗಾದರೆ ನಂಬಿಕೆ ಯಾಕೆ ಕೊಟ್ಟರು? ವಿಶ್ವಾಸ ಯಾಕೆ ಕೊಟ್ಟರು ನಮಗೆ? ದೇವರನ್ನ ಮೆಚ್ಚಿಸ್ಲಿಕ್ಕೆ. ಯಾರನ್ನ ಮೆಚ್ಚಿಸ್ಲಿಕ್ಕೆ? ಬರುವ ಬೋಧಕರನ್ನ ಮೆಚ್ಚಿಸ್ಲಿಕ್ಕಾ? ಪಾಸ್ಟರ್ಗಳನ್ನ ಮೆಚ್ಚಿಸ್ಲಿಕ್ಕಾ? ಫಾದರ್ಗಳನ್ನ ಮೆಚ್ಚಿಸ್ಲಿಕ್ಕಾ? ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕಾ? ಅಲ್ಲ. ಯಾರನ್ನ ಮೆಚ್ಚಿಸ್ಲಿಕ್ಕೆ? ಒಬ್ಬ ವಿಶ್ವಾಸಿ ಕೆಲಸ ಏನು ಗೊತ್ತಾ? ದೇವರನ್ನ ಮೆಚ್ಚಿಸೋದು, ಬೇರೆ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ಕ್ರೈಸ್ತ ವಿಶ್ವಾಸಿಗಳು ಅಂತ ನಮ್ಮನ್ನ ಕರೀತಾರೆ. ನಮ್ಮ ಕೆಲಸ ಏನು ನಮಗೆ ಗೊತ್ತಿರಬೇಕು. ನಮ್ಮ ಕೆಲಸ ಏನು ನಮ್ಮ ಕೆಲಸ? ಲೋಕದ ಕೆಲಸ ಅಲ್ಲ ನಾ ಹೇಳ್ತಾ ಇರೋದು. ಲೋಕದಲ್ಲಿ ಏನೋ ಕೆಲಸ ಮಾಡಿ ಪ್ರಾಮಾಣಿಕವಾಗಿ, ಆದರೆ ನಮ್ಮ ಮುಖ್ಯ ಉದ್ದೇಶ ಏನು? ದೇವರನ್ನ ಪ್ರಾರ್ಥನೆ ಮಾಡೋದು ಮುಖ್ಯ ಉದ್ದೇಶ ಅಲ್ಲ. ಪ್ರಾರ್ಥನೆ ಮಾಡಬೇಕು, ಈಗ ಕೇಳಿಸ್ಕೊಂಡ್ರಲ್ಲ. ಅದರ ನಂಬಿಕೆ ಯಾಕೆ? ದೇವರನ್ನ ಮೆಚ್ಚಿಸ್ಲಿಕ್ಕೆ. ಯಾರನ್ನ ಮೆಚ್ಚಿಸ್ಲಿಕ್ಕೆ? ದೇವರನ್ನ ಮೆಚ್ಚಿಸ್ಲಿಕ್ಕೆ. ನೋಡಿ, ಯಾರೆಲ್ಲ ಇಲ್ಲಿ ದೇವರನ್ನ ಮೆಚ್ಚಿಸ್ತಾ ಬದುಕ್ತಾ ಇದ್ದೀರೋ, ನಿಮ್ಮ ಜೀವನದಲ್ಲಿ ಏನಿರುತ್ತೆ ಗೊತ್ತಾ? ನೆಮ್ಮದಿ ಇರುತ್ತೆ. ಏನಿರುತ್ತೆ? ನೀವು ದೇವರನ್ನ ಮೆಚ್ಚಿಸ್ತೆ ಬರೀ ಮನುಷ್ಯನ ಮೆಚ್ಚಿಸ್ತಾ ಬದುಕ್ರಿ, ನೆಮ್ಮದಿ ಹಾಳಾಗುತ್ತೆ. ಯಾರಿಗೆಲ್ಲ ನಿಜವಾಗ್ಲೂ ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಇದೆಯೋ, ಒಳ್ಳೆ ಒಂದು ತೀರ್ಮಾನ ಮಾಡಿ. ಇವತ್ತು ನಿಮ್ಮ ಜೀವನ ನಿಂತಿರೋದು ನಿಮ್ಮ ತೀರ್ಮಾನದ ಮೇಲೆ, ಆಯಿತಾ? ಸುಮ್ಮನೆ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಇವ್ರು ಪ್ರಾರ್ಥನೆ ಮಾಡ್ತಾರೆ ಅಂತ ನಂಬಿ ಮೋಸ ಹೋಗಬೇಡಿ. ಅವ್ರು ಪ್ರಾರ್ಥನೆ ಮಾಡ್ತಾರೆ, ಇವರು ಪ್ರಾರ್ಥನೆ ಮಾಡ್ತಾರೆ, ಆದರೆ ನೀನೇನು ಮಾಡ್ತಿದ್ದೀಯಾ? ಅವ್ರು ಪ್ರಾರ್ಥನೆ ಮಾಡಲಿ, ಇವರು ಪ್ರಾರ್ಥನೆ ಮಾಡಲಿ, ನೀನೇನು ಮಾಡ್ತಿದ್ದೀಯಾ? ನಾನು ಬ್ಯುಸಿ, ಕೆಲಸ 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 ಕೆಲಸ, ಅದು ಸರಿಯಾಗಲ್ಲ. ಇವತ್ತು ಒಳ್ಳೆ ತೀರ್ಮಾನ ಮಾಡಬೇಕು. ನೋಡಿ, ನಾನಿಲ್ಲಿ ಬರುವಾಗ ನಿಮಗೇನು ಬೋಧನೆ ಮಾಡಬೇಕು ಅಂತ ಏನು ಪ್ರಿಪೇರ್ ಆಗಿ ಬಂದಿಲ್ಲ, ಆಯಿತಾ? ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡೇನು ಬಂದಿಲ್ಲ. ನಾಳೆನೂ ಇದೇ ಬೋಧನೆ, ಇದನ್ನೇ ಹೇಳಬೇಕು ಅಂತ ಏನು ಪ್ರಿಪೇರ್ ಆಗಿ ಏನು ಹೋಗಲ್ಲ. ದೇವರು ಏನು ಕೊಡ್ತಾರೋ ಅದನ್ನೇ ಹೇಳೋದು. ನನಗೂ ನಿಮಗೂ ಸೇರಿನೇ ದೇವರು ಕೊಡೋದು. ದೇವ್ರು ಏನು ಕೊಡ್ತಾರೋ ಈ ಸಮಯದಲ್ಲಿ ಈ ಸಭೆಗೆ ಅದನ್ನೇ ನಾವು ಹೇಳೋದು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ. ಯಾಕೆ ಅಂದರೆ ಕೊಡ್ತಾ ಇರೋದು ದೇವರು. ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ, ಎಲ್ಲ ಮನುಷ್ಯರಿಗೋಸ್ಕರ. ಆದ್ದರಿಂದ
ಈಗ ನಾವು ಕೇಳಿಸ್ಕೊಳ್ತಾ ಇರೋದು ಮನುಷ್ಯನ ಮಾತುಗಳಲ್ಲ, ಮನುಷ್ಯನನ್ನು ಉಂಟು ಮಾಡಿದ ದೇವರ ಮಾತುಗಳು ಎಂದು ನಾವು ಸೀರಿಯಸ್ ಆಗಿ ಅದನ್ನು ತೆಗೆದುಕೋಬೇಕು. ದೇವರು ನನಗೆ ಹೇಳ್ತಾ ಇದ್ದಾರೆ ಈ ಮಾತು, ದೇವರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಆ ರೀತಿಯಲ್ಲೇ ನಾವು ಪ್ರತಿಯೊಂದು ವಾಕ್ಯಗಳನ್ನು ಕೂಡ ತೆಗೆದುಕೋಬೇಕು. ಈಗ ಕೂಡ ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರು ಪ್ರತಿಯೊಬ್ಬರ ಹೃದಯಕ್ಕೆ ಏನು ಬೇಕೋ ನಮ್ಮ ಜೀವನಕ್ಕೆ ಅದನ್ನೇ ಮಾತಾಡ್ತಾ ಇದ್ದಾರೆ. ನಾವು ವಿಶ್ವಾಸಿಗಳು, ನಾವು ಯಾಕೆ ವಿಶ್ವಾಸಿಗಳಾಗಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಇದ್ದರೆ ನಮ್ಮ ಜೀವನ ಹಾಳಾಗೋಗುತ್ತೆ. ಇವತ್ತು ಎಷ್ಟೋ ಕ್ರೈಸ್ತ ಸಭೆಗಳು ಹಾಳಾಗ್ತಾ ಇದೆ, ಕ್ರೈಸ್ತ ಸೇವಕರುಗಳು ಹಾಳಾಗ್ತಾ ಇದ್ದಾರೆ, ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಕಾರಣ ಏನು? ನಾವು ಯಾಕೆ ಕ್ರೈಸ್ತರಾಗಿದ್ದೀವಿ, ನಾವು ಯಾಕೆ ವಿಶ್ವಾಸಿಗಳಾಗಿದ್ದೀವಿ, ವಿಶ್ವಾಸ ನಮಗೆ ಯಾಕೆ ಬೇಕು ಅನ್ನೋದು ನಮಗೆ ಗೊತ್ತಿಲ್ಲದೆ ಬದುಕ್ತಾ ಇದ್ದೀವಿ. ಇಟ್ಸ್ ವೆರಿ ಡೇಂಜರಸ್, ತುಂಬ ಡೇಂಜರ್ ಅದು. ಒಬ್ಬ ಗಂಡ ಅಥವಾ ಹೆಂಡತಿ ಆದವಳು ಗಂಡ ಆದವನು ನಾನು ಗಂಡ ಅನ್ನೋದನ್ನು ಆತ ಮರೆತು ಬಿಟ್ಟರೆ ವ್ಯಭಿಚಾರ ಮಾಡ್ತಾನೆ. ಹೆಂಡತಿ ಆದವಳು ನನಗೊಬ್ಬ ಗಂಡ ಇದ್ದಾನೆ, ನಾನು ಒಬ್ಬನ ಹೆಂಡತಿ, ಇದನ್ನು ಮರೆತು ಬಿಟ್ಟರೆ ಅವಳು ಹಾಳಾಗೋಗ್ತಾಳೆ. ಈ ಪರಿಜ್ಞಾನ ಇರಬೇಕು. ಅದೇ ರೀತಿ ಒಬ್ಬ ಡ್ರೈವರ್ ಗಾಡಿ ಓಡಿಸ್ತಾನೆ, ಅವನು ಎಚ್ಚರವಾಗಿರಬೇಕು, ನಾನು ಡ್ರೈವರ್ ಗಾಡಿನಲ್ಲಿ ಪ್ಯಾಸೆಂಜರ್ ಅಲ್ಲ. ಪ್ಯಾಸೆಂಜರ್ ನಿದ್ದೆ ಮಾಡ್ಬೋದು, ಡ್ರೈವರ್ ನಿದ್ದೆ ಮಾಡಿದರೆ ಏನಾಗ್ತದೆ? ಪ್ಯಾಸೆಂಜರೆಲ್ಲ ಪರ್ಮನೆಂಟ್ ನಿದ್ದೆ ಮಾಡಿಬಿಡ್ತಾರೆ ಅಲ್ವಾ? ಹಾಂ, ಅದೇ ರೀತಿ ಒಬ್ಬ ವಿಶ್ವಾಸಿ ಕೂಡ ನಿದ್ದೆ ಮಾಡಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಎದ್ದೇಳಬೇಕು. ವಿಶ್ವಾಸಿಗಳು ನಿದ್ದೆಯಿಂದ ಎದ್ದೇಳಬೇಕು. ಸುಮ್ಮನೆ ಕೈ ತಟ್ಕೊಂಡು ಹಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ನಮಗೆ ಗೊತ್ತಿರಬೇಕು, ನಾನು ಯಾಕೆ ಕೈ ತಟ್ತಾ ಇದ್ದೀನಿ, ನಾನು ಏನು ಹಾಡ್ತಾ ಇದ್ದೀನಿ, ಯಾರಿಗೆ ಹಾಡ್ತಾ ಇದ್ದೀನಿ, ಹಾಡಿದ ಮೇಲೆ ನಾನು ಏನಾಗಬೇಕು. ಹಾಡ್ಕೊಂಡು ಹೋಗೋದಲ್ಲ, ಹಾಡಿ ಮುಗಿಸಿ ನಾವು ಹೋಗಿ ಮಾಮೂಲಿ ಯಾಕೆ ಬದುಕ್ಬಿಟ್ರೆ ಆರ್ಕೆಸ್ಟ್ರಾ ಆಯಿತು ನಾವು ಮಾಡಿದ್ದಿಲ್ಲಿ. ನಾವೀಗ ಮಾಡಿದ್ದೇನೋ ಹಾಡಲ್ಲ, ಇದಾಯ್ತಾ ಆರಾಧನೆ. ಏನು ಆರಾಧನೆ ಮಾಡಿದ ಮೇಲೆ ನಾವು ಹೇಗೆ ಬದುಕಬೇಕು? ಆರಾಧನೆ ಅಂದರೆ ಏನು? ಸ್ವಲ್ಪ ಪ್ರಶ್ನೆ ಕೇಳೋದೇ ಒಳ್ಳೇದಲ್ವಾ? ಸ್ವಲ್ಪ ಯೋಚನೆ ಮಾಡ್ಬೋದು. ಇಲ್ಲಾಂದ್ರೆ ನಾನು ಬಡ 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 ಆ ವಾಕ್ಯ ಈ ವಾಕ್ಯ ಹೇಳ್ಕೊಂಡು ಹೋಗಿ ನೀವು ಕೈ ತಟ್ಟಿ ಕುಣಿದು ಆಮೇಲೆ ಪಲ್ಟಿ ಹೊಡಿತೀರಿ. ಸೊ ಆರಾಧನೆ ಅಂದರೆ ಏನು? ದೇವರನ್ನು ಸ್ತುತಿಸೋದು, ಅದು ಆರಾಧನೆಯಾ? ನೀವೆಲ್ಲ ಆರಾಧನೆ ಮಾಡ್ತೀರಲ್ವಾ? ಏನು ಆರಾಧನೆ ಅಂದರೆ ಹೇಳಿ, ಪರವಾಗಿಲ್ಲ, ನಾವು ಕಲಿಯೋಣ, ಎಲ್ಲ ಒಟ್ಟಿಗೆ ಕಲಿಯೋಣ. ನಾಳೆ ದಿವಸ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಲ್ಲ, ಆರಾಧಿಸಬೇಕು ದೇವ್ರನ್ನಂತ ಹೇಳ್ತೀರಲ್ವ ನೀವು. ಏನು ಆರಾಧಿಸೋಣ ಅಂದರೆ ಏನು? ಅದು ಹೇಗೆ ಮಹಿಮೆ ಪಡಿಸ್ತೀರ? ಕೈ ತಟ್ಟಿ ಮಹಿಮೆ ಪಡಿಸೋದಾ? ಕೈ ತಟ್ಟಿಬಿಟ್ರೆ ದೇವ್ರಿಗೆ ಮಹಿಮೆ ಆಗುತ್ತಾ? ಹೃದಯ ಪೂರ್ವಕವಾಗಿ ದಿನ ಪ್ರಾರ್ಥನೆ ಮಾಡಿದರೆ ದೇವ್ರಿಗೆ ಮಹಿಮೆ ಆಗುತ್ತಾ? ನಮಗೆ ಲಾಭ ಆಗುತ್ತೆ ಪ್ರಾರ್ಥನೆ ಮಾಡಿದರೆ, ದೇವ್ರಿಗೆ ಏನಲ್ಲ ಲಾಭ? ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಲಾಭನಾ ದೇವ್ರಿಗೆ ಲಾಭನಾ? ನೀವೇ ಹೇಳಿ. ನಮಗೆ ಲಾಭ, ದೇವ್ರಿಗೆ ಮಹಿಮೆ ಆಗೋದು ಹೇಗೆ? ಅದರಿಂದ ನಾವೇನೇ ಮಾಡಿದರೂ ಅದಕ್ಕೆ ಅರ್ಥ ಇದೆ. ಅರ್ಥ ಇಲ್ಲೇ ಮಾಡಿ ಪ್ರಯೋಜನ ಇಲ್ಲ. ಆರಾಧನೆಗೆ ಅರ್ಥ ಇದೆ. ಆರಾಧನೆ ಅಂದರೆ ಬೈಬಲ್ ಪ್ರಕಾರ, ವಾಕ್ಯದ ಪ್ರಕಾರ. ನನ್ನ ಪ್ರಕಾರ ಬೇಡ, ನಿಮ್ಮ ಪ್ರಕಾರನೂ ಬೇಡ, ಯಾವ ಬೋಧಕನ ಪ್ರಕಾರನೂ ಬೇಡ, ಸೈಡಿಗೆ ಇಟ್ಬಿಡಿ. ವಾಕ್ಯದ ಪ್ರಕಾರ ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ವಚನ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಚನ 1 ಮತ್ತು 2. ಅಲ್ಲಿ ಏನು ಹೇಳುತ್ತೆ? ಅದೇ ಆರಾಧನೆ. ಸಹೋದರರೇ, ದೇವರ ಕನಿಕರವನ್ನು ಫಸ್ಟ್, ಆರಾಧನೆಯಲ್ಲಿ ಫಸ್ಟ್ ಬೇಕಾಗಿರೋದೇನು? ದೇವರ ಕನಿಕರವನ್ನು ನೆನಪಿಗೆ ತಂದು ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಮಿಕ್ಕಿದ್ದ ಆರಾಧನೆ ಎಲ್ಲ ವಿವೇಕ ಇಲ್ಲದೆ ಇರೋ ಆರಾಧನೆ, ಅಜ್ಞಾನದಿಂದ ಮಾಡುವ ಆರಾಧನೆ. ಎಷ್ಟು ಚೆನ್ನಾಗಿ ಪರಿಶುದ್ಧಾತ್ಮರು ಬರೆದಿದ್ದಾರೆ. ಇದೇ ವಿವೇಕಪೂರ್ವಕವಾದ ಆರಾಧನೆ. ವಿವೇಕ ಇಲ್ಲದೆ ಇದ್ದರೆ ಕೈ ತರ್ತೀವಿ, ಹಾಡ್ತೀವಿ, ಮಾಮೂಲಿಯಾಗಿ ಬದುಕ್ತೀವಿ. ವಿವೇಕಪೂರ್ವಕವಾದ ಆರಾಧನೆ ಏನು ಗೊತ್ತಾ? ನಿಮ್ಮ ದೇಹಗಳನ್ನು, ನಿಮ್ಮ ದೇಹ ಅಂದರೆ ನಿಮ್ಮನ್ನೇ ದೇವರಿಗೆ ಕೊಡೋದೇ ಆರಾಧನೆ. ನಿಜವಾಗ್ಲೂ ಆರಾಧನೆ ಮಾಡಿ ಹೋದ್ಮೇಲೆ ನಮ್ಮ ಜೀವಿತದಲ್ಲಿ ಏನಿರುತ್ತೆ ಗೊತ್ತಾ?
ಯೇಸು ಇರ್ತಾರೆ, ಪರಿಶುದ್ಧಾತ್ಮನಿರ್ತಾನೆ, ದೇವರ ಶಕ್ತಿ ನಮ್ಮಲ್ಲಿರುತ್ತೆ. ಯಾಕೆಂದರೆ ನಾವಿಲ್ಲ, ನಮ್ಮನ್ನು ಕೊಟ್ಟಾಯ್ತು ದೇವರಿಗೆ. ಇದಾಗಬೇಕು ಪ್ರತಿಯೊಂದು ಆರಾಧನೆಯಲ್ಲೂ. ನೀವೆಷ್ಟಾದರೂ ಹಾಡ್ಕೊಳ್ಳಿ, ಹಾಡಿ 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 ಬಿದ್ದಾದರೂ ಬೀಳ್ಬೋದು, ಎದ್ದಾದರೂ ಹೇಳ್ಬೋದು. ಆದರೆ ನಿನ್ನನ್ನು ನೀನು ಕೊಡದೆ ಹೋದರೆ ಕೊಡೋದು ಹೇಗೆ? ನನ್ನನ್ನೇ ದೇವರಿಗೆ ಕೊಡೋದು ಹೇಗೆ? ಹೇಗೆ ಕೊಡ್ತೀರಾ? ದೇವರೇ ಈಗೋ ನನ್ನನ್ನು ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತನಾ? ಹೇಗೆ ಕೊಡೋದು ನನ್ನನ್ನು ದೇವರಿಗೆ? ನಿಮ್ಮ ಭಾಷೆ ಅರ್ಥ ಆಗುತ್ತೆ ನನಗೆ, ಪರವಾಗಿಲ್ಲ ಹೇಳಿ. ನನ್ನ ಕನ್ನಡ ನಿಮಗೆ ಅರ್ಥ ಆಗುತ್ತೆ, ನಿಮ್ಮ ಕನ್ನಡ ನನಗೆ ಅರ್ಥ ಆಗುತ್ತೆ. ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅರ್ಥ ಆಗ್ತಿದೆಯಲ್ಲ? ತಿಳಿತಾ ಇದೆಯಾ? ಓಕೆ. ನಮ್ಮನ್ನೇ ಕೊಡೋದು ಹೇಗೆ ದೇವರಿಗೆ? ಹೇಗೆ ಕೊಡ್ತೀರಾ? ನಮ್ಮನ್ನೇ ಕೊಡಲಿಕ್ಕಿರುವ ಒಂದು ದಾರಿ ಏನು ಗೊತ್ತಾ? ಮಾನಸಾಂತರ. ಹೇಗೆ? ಮಾನಸಾಂತರ. ಮುಂದಿನ ವಚನದಲ್ಲಿ ಹೇಳ್ತಾರೆ ಹೇಗೆ ಕೊಡ್ಬೋದು ಅಂತ. ನನ್ನ ದೇಹವನ್ನು, ಅಂದರೆ ನನ್ನನ್ನು ಪೂರ್ತಿಯಾಗಿ ದೇವರಿಗೆ ಕೊಡೋದು ಹೇಗೆ? ಕೊಡಬೇಕಾದ್ರೆ ಮೊದಲು ದೇವರ ಕರುಣೆ ಧ್ಯಾನ ಮಾಡಬೇಕು. ಸುಮ್ಮನೆ ಕೊಡೋಕ್ಕಾಗಲ್ಲ. ಸುಮ್ಮನೆ ನನ್ನನ್ನು ದೇವರಿಗೆ ಕೊಡೋಕ್ಕಾಗಲ್ಲ. ದೇವರಿಗೆ ನನ್ನನ್ನು ನಾನು ಕೊಡಬೇಕಾದ್ರೆ ನನಗೆ ದೇವರು ಎಷ್ಟು ಒಳ್ಳೆಯವನಪ್ಪ, ದೇವರು ಎಷ್ಟೊಂದು ನನ್ನನ್ನು ಪ್ರೀತಿ ಮಾಡಿದ್ದಾರೆ ಎಂಬ ದೇವರ ಅಪಾರ ಕರುಣೆ, ಕೃಪೆ, ಅದು ನನಗೆ ಅರ್ಥ ಆಗಬೇಕು. ಅದು ಅರ್ಥ ಆದರೆ ಆರಾಧನೆ ಮಾಡಲಿಕ್ಕಾಗೋದು. ಹಾಡು ಯಾರು ಹಾಡ್ಬೋದು, ಆರಾಧನೆ ಎಲ್ರಿಗೂ ಮಾಡೋಕ್ಕಾಗಲ್ಲ. ಹಾಡು ನಾನು ಹಾಡ್ಬೋದು, ನೀವು ಹಾಡ್ಬೋದು ನನಗಿಂತ ಚೆನ್ನಾಗಿ, ಇನ್ನು ಯಾರೋ ಹಾಡ್ಬೋದು. ಹಾಡಲಿಕ್ಕೇನು, ರಾಗ ಭಾವ ಇದ್ದರೆ, ಇಂಥ ಕೀಬೋರ್ಡೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿ ಹಾಡ್ಬೋದು. ಆದರೆ ಆರಾಧನೆ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ. ನೀವೆಲ್ಲರೂ ಆರಾಧಕರಾಗಬೇಕು. ಆರಾಧಕರಾಗಬೇಕಾದ್ರೆ ಮೊದಲು ದೇವರು ನನಗಾಗಿ ಏನು ಮಾಡಿದ್ದಾನೆ, ಯೇಸು ನನ್ನನ್ನು ಹೇಗೆ ಪ್ರೀತಿ ಮಾಡಿದ್ದಾರೆ, ಈ ದೇವರ ಕರುಣೆ, ಪ್ರಭು ಯೇಸುವಿನ ಪ್ರೀತಿ ನಮಗೆ ಅರ್ಥ ಆದರೆ ಮಾತ್ರನೇ. ಅರ್ಥ ಆದವನು ಆರಾಧನೆ ಮಾಡದೆ ಬದುಕೋಕ್ಕಾಗಲ್ಲ. ಅರ್ಥ ಆದರೆ, ದೇವರ ಕರುಣೆ, ದೇವರ ಪ್ರೀತಿ ಅರ್ಥ ಆದರೆ ಅವನೇನು ಮಾಡ್ತಾನೆ? ಆರಾಧನಾ ಜೀವನ ಜೀವಿಸ್ತಾನೆ. ಅವನ ಜೀವನನೇ ಆರಾಧನೆ ಆಗುತ್ತೆ. ಅಂದರೆ ಅವನ ಜೀವನ ದೇವರಿಗೆ ಕೊಡ್ತಾನೆ. ಕೊಡೋದು ಹೇಗೆ ಅಂತ ಮುಂದಿನ ವಚನ ಹೇಳುತ್ತೆ. ಇಹಲೋಕವನ್ನು ಅನುಸರಿಸದೆ, ಓದಿ ನೋಡೋಣ ಯಾರಾದರೂ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮಾನಸಾಂತರ ಪಡಿ ಅಂತ ಅರ್ಥ. ಈ ಲೋಕದ ವಿಚಾರಗಳಿಗೆ, ಈ ಲೋಕದ ಸಂಗತಿಗಳಿಗೆ ನಿಮ್ಮ ಮನಸ್ಸನ್ನು ಬಿಟ್ಟು ಕೊಡದೆ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳಿರಿ. ಹೇಗೆ? ಮನಸ್ಸನ್ನು ನವೀಕರಿಸಿಕೊಳ್ಳುವುದರ ಮುಖಾಂತರ ದೇವರ ಕಡೆಗೆ ತಿರುಗಿಸಿಕೊಳ್ಳಿ. ಮನಸ್ಸು ವಸ್ತು ಮಾಡಬೇಕು, ಮನಸ್ಸನ್ನು ತೊಳಿಬೇಕು ಅಂತ ಅರ್ಥ. ತೊಳೆಯೋಕೆ ಹೇಗಾಗುತ್ತೆ? ಶರೀರನ ನೀರಿಂದ ತೊಳಿತೀವಿ, ಶುದ್ಧ ಆಗುತ್ತೆ. ಮನಸ್ಸು ಯಾವುದ್ರಲ್ಲಿ ತೊಳಿತೀರಾ? ಮನಸ್ಸು ಯಾವುದ್ರಲ್ಲಿ ತೊಳಿತೀರಾ? ಕೆಲವು ಕಡೆ ಹೋದರೆ ಹೋಲಿ ವಾಟರ್ ಹಾಕ್ತಾರಲ್ಲ, ತಲೆ ಮೇಲೆ ಹೋಲಿ ವಾಟರ್ ಹಾಕಿದರೆ ಮನಸ್ಸು ತೊಳೆಯೋಕ್ಕಾಗತ್ತಾ? ಮನಸ್ಸು ತೊಳೆಯೋಕ್ಕಾಗಲ್ಲ. ಮನಸ್ಸು ತೊಳೆಯೋದು ಯಾವುದರಿಂದ? ಮನಸ್ಸು ತೊಳೆಯಲಿಕ್ಕಾಗುವಂಥ ಒಂದೇ ಒಂದು ಔಷಧಿ ಯಾವುದು ಗೊತ್ತಾ? ಅದು ದೇವರ ವಾಕ್ಯ. ದೇವರ ವಾಕ್ಯ ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸನ್ನು ತೊಳೆಯುತ್ತೆ. ಯೇಸು ಸ್ವಾಮಿ ಹೇಳ್ತಾರಲ್ವಾ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಮಾತನಾಡಿದ ಮಾತುಗಳು ನಿಮ್ಮನ್ನು ತೊಳೆಯುತ್ತಂತೆ, ನಿಮ್ಮನ್ನು ಶುದ್ಧಿ ಮಾಡುತ್ತಂತೆ. ನಾನು ನಿಮ್ಮನ್ನು ಆಡಿದ ಮಾತುಗಳು ನಿಮ್ಮನ್ನು ಏನು ಮಾಡುತ್ತೆ? ಶುದ್ಧ ಮಾಡುತ್ತೆ. ಹಾಗಾದರೆ ಮನುಷ್ಯನ ಮನಸ್ಸನ್ನು, ಆಲೋಚನೆಯನ್ನು ಶುದ್ಧ ಮಾಡಲು ಶಕ್ತಿ ಇರೋದು ಯಾವುದಕ್ಕೆ? ಪಿಶಾಚಿಗಿದು ಗೊತ್ತು. ಯಾರಿಗೆ ಗೊತ್ತು? ವಿಶ್ವಾಸಿಗೆ ಗೊತ್ತಿಲ್ಲ. ಪಿಶಾಚಿಗಿದು ಗೊತ್ತು. ಅದಕ್ಕೆ ಪಿಶಾಚಿ ಏನು ಮಾಡ್ತಾನೆ ಗೊತ್ತಾ? ವಿಶ್ವಾಸಿಗೆ ಬೈಬಲ್ ಓಪನ್ ಮಾಡಲಿಕ್ಕೆ ಆಗದೆ ಹಾಗೆ ಬ್ಯುಸಿ ಮಾಡಿಬಿಡ್ತಾನೆ. ವಾಕ್ಯ ಕೇಳಲಿಕ್ಕೆ ಟೈಮ್ ಇಲ್ಲದ ಹಾಗೆ ಬ್ಯುಸಿ ಮಾಡಿಬಿಡ್ತಾನೆ. ಮಾಡ್ತಾನೆ. ನೀವು ಬ್ಯುಸಿನಾ? ವಾಕ್ಯ ಕೇಳಲಿಕ್ಕೆ ಆಗದೆ ಇರುವಷ್ಟು, ಬೈಬಲ್ ಓದಲಿಕ್ಕೆ ಆಗದೆ ಇರುವಷ್ಟು ಬ್ಯುಸಿನಾ? ಇದು ಅವನು ಮಾಡೋದು ಬ್ಯುಸಿ, ನಾವು ಆಗೋದಲ್ಲ. ನಾವು ಅಂದ್ಕೊಂಡಿರೋದು ನಾವು ಬ್ಯುಸಿ ಅಂತ. ನೀವು ಬ್ಯುಸಿ ಅಲ್ಲ, ನಿಮ್ಮನ್ನು ಬ್ಯುಸಿ ಮಾಡಿಸ್ತಾನವನು. ಈ ಲೋಕದ ಅಧಿಪತಿಯಾದ ಪಿಶಾಚಿ
ಏನು ಮಾಡ್ತಾನೆ ಅಂದರೆ ನಮ್ಮ ಮನಸ್ಸನ್ನು ಹಿಡ್ಕೊಂಡು ಬ್ಯುಸಿ ಮಾಡ್ತಾನೆ. ಆಗ ನಮಗೆ ಟೈಮ್ ಇರಲ್ಲ. ಯಾವುದಕ್ಕೆ? ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ ಟೈಮ್ ಇಲ್ಲ, ವಾಕ್ಯ ಓದ್ಲಿಕ್ಕೆ ಟೈಮ್ ಇಲ್ಲ. ವಾಕ್ಯ ಕೇಳಿಸ್ಕೊಂಡ್ರೂ ಅರ್ಥ ಆಗಲ್ಲ. ಯಾಕೆಂದರೆ ಲೋಕ ಪೂರ್ತಿ ಮನಸ್ಸು ಒಳಗಡೆನೇ ಇರುತ್ತೆ, ಮನಸ್ಸು ಅಶುದ್ಧವಾಗಿರ್ತದೆ. ಈಗ ಇದು ತೊಳೆದಾಗ ಏನಾಗುತ್ತೆ ಗೊತ್ತಾ? ಮನಸ್ಸು ಹೊಸ್ತಾಗುತ್ತೆ. ಹೊಸ್ತಾದಾಗ ಏನಾಗುತ್ತೆ? ಈ ಮನಸ್ಸಿಗೆ ಅನಿಸುತ್ತೆ, ಕೇಳಿಸ್ಕೊಳ್ಳಿ, ಈ ಮನಸ್ಸು ವಾಕ್ಯದಿಂದ ತೊಳೆದಷ್ಟು ಮನಸ್ಸಿಗೆ ಅನಿಸುತ್ತೆ ಅಥವಾ ನಿಮ್ಗೆ ಅನಿಸುತ್ತೆ, ನಾನು ದೇವ್ರ ಕಡೆಗೆ ನೋಡಬೇಕು. ಎಲ್ಲಿದೆಯಾ ಏಸಪ್ಪ? ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಬಾಳಬೇಕು, ನಿನ್ನ ಜೊತೆ ನಡೆಯಬೇಕು ಆಸೆ ಬರುತ್ತೆ. ಯಾವಾಗ? ಮನಸ್ಸು ಶುದ್ಧವಾದರೆ. ಮನಸ್ಸು ಶುದ್ಧ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನಿಮಗೆ ಯೇಸು ಜೊತೆಗೆ ನಡಿಲಿಕ್ಕೆ ಆಸೆ ಬರುತ್ತೆ. ಮನಸ್ಸು ಶುದ್ಧ ಇಲ್ಲದೇ ಇದ್ದರೆ, ನಮಗೆ ಯಾರ ಜೊತೆಗೆ ಇಷ್ಟನೋ ಅವ್ರ ಜೊತೆಗೆ ನಡೀತೀವಿ, ಯಾರ ಜೊತೆಗೆ ಇಷ್ಟ ಇಲ್ಲ ಅವ್ರನ್ನ ದೂರ ಇಡ್ತೀವಿ, ದ್ವೇಷ ಮಾಡ್ತೀವಿ, ಇಲ್ಲಾಂದ್ರೆ ಓಡೋಗ್ತೀವಿ. ಇವನು ಸಾವಾಸ ಬೇಡಪ್ಪ, ಇವ್ರು ಸಾವಾಸ ಬೇಡಪ್ಪ ಅಂತ ಓಡೋಗ್ತೀವಿ, ದೂರ ಇಡ್ತೀವಿ. ಅಥವಾ ನಮ್ಗೆ ಇಷ್ಟ ಆದವ್ರ ಜೊತೆಗೆ ಸೇರಿಕೊಂಡು ನಾವು ಬದುಕ್ತೀವಿ. ಭಾನುವಾರ ಮತ್ತು ಕರೆಕ್ಟಾಗಿ ಚರ್ಚಲ್ಲಿ ಇರ್ತೀವಿ. ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆದರೆ ಮನಸ್ಸು ಯಾವಾಗ ತೊಳೆಯಲ್ಪಡ್ತದೋ ದೇವರ ವಾಕ್ಯದಿಂದ, ನಾವೆಲ್ಲರನ್ನು ದೂರ ಮಾಡ್ತಾ ಬರ್ತೀವಿ. ದ್ವೇಷ ಮಾಡೋದಿಲ್ಲ. ಲೋಕದ ಜನರಿಂದ, ಲೌಕಿಕ ವಾದವುಗಳಿಂದ, ಮೂಢನಂಬಿಕೆಯಿಂದ, ಲೋಕದ ವಿಷಯಗಳಿಂದ, ಸಂಗತಿಗಳಿಂದ ನಾವು ದೂರ ಆಗಿ ಯೇಸುಗೆ ಹತ್ತಿರ ಆಗ್ತೀವಿ. ಯೇಸುನ ಮೆಚ್ಚಿಸಲಿಕ್ಕೆ ಬರ್ತೀವಿ, ದೇವರನ್ನ ಮೆಚ್ಚಿಸ್ತೀವಿ. ಇಲ್ಲ, ನಾನು ದೇವರಿಗೆ ಇಷ್ಟ ಆಗೋ ಹಾಗೆ ಬದುಕಬೇಕು, ದೇವರನ್ನ ಮೆಚ್ಚಿಸ್ಬೇಕು, ಇದು ದೇವರಿಗೆ ಇಷ್ಟ ಇಲ್ಲ, ಇದು ಯೇಸುಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇದು ಮಾಡಲ್ಲ. ನಾನು ಇವನ ಜೊತೆಗೆ ಹೋಗೋದು ಯೇಸುಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೋಗಲ್ಲ. ನಾನು ಇವ್ರನ್ನ ದ್ವೇಷ ಮಾಡಿದರೆ, ಇವ್ರನ್ನ ದೂರ ಇಟ್ಟರೆ ಯೇಸುಗೆ ಇಷ್ಟ ಆಗಲ್ಲ. ಅದರಿಂದ ಹೋಗಿ ಕ್ಷಮೆ ಕೇಳ್ತೀವಿ, ಸಂಧಾನ ಮಾಡ್ಕೊಳ್ತೀವಿ. ವಾಕ್ಯ ಕೇಳ್ತಾ ಕೇಳ್ತಾ ಮಾನಸಾಂತರ ಆಗುತ್ತೆ. ನಮ್ಮನ್ನು ನಾವು ದೇವರಿಗೆ ಕೊಡ್ತೀವಿ. ಇದರಿಂದ ಏನಾಗುತ್ತೆ? ಇದರಿಂದ ನಮಗೆ ಒಳ್ಳೆಯದಾಗುತ್ತೆ, ನಮಗೆ ಸಂತೋಷ ಆಗುತ್ತೆ. ಮಾತ್ರ ಅಲ್ಲ, ದೇವರಿಗೆ ಮಹಿಮೆ ಆಗುತ್ತೆ. ನಿಜವಾದ ಒಂದು ಆರಾಧನೆ ಅಂದರೆ ನಮ್ಮನ್ನು ದೇವರಿಗೆ ಈ ರೀತಿಯಾಗಿ ಪ್ರತಿದಿನ ಕೊಡ್ತಾ ಬದುಕೋದೇ ಆರಾಧನೆ. ಹಾಗಾದರೆ ನಮಗೆ ವಿಶ್ವಾಸ ಯಾಕೆ ಕೊಟ್ಟರು ದೇವರು? ಆರಾಧನೆ ಮಾಡಲಿಕ್ಕೆ. ಯಾಕೆ ಕೊಟ್ಟರು? ಒಂದು ಕಲ್ತ್ಕೊಂಡ್ರಿ, ವಿಶ್ವಾಸ ಕೊಟ್ಟಿದ್ದು ದೇವರನ್ನ ಮೆಚ್ಚಿಸ್ಲಿಕ್ಕೆ. ದೇವರನ್ನ ಮೆಚ್ಚಿಸೋದಕ್ಕೆ ನಾವು ದೇವರನ್ನ ಆರಾಧನೆ ಮಾಡ್ತಾ ಬದುಕಬೇಕು. ಪ್ರತಿದಿನ ದೇವರನ್ನ ಆರಾಧಿಸ್ತಾ ಬದುಕಬೇಕು. ಆರಾಧಿಸ್ಲಿಕ್ಕೆ ಎಷ್ಟು ಹಾಡು ಗೊತ್ತಿರಬೇಕು ನಮಗೆ? ಹೇಳಿ, ಪರವಾಗಿಲ್ಲ. ಆರಾಧನೆ ಮಾಡಲಿಕ್ಕೆ ಎಷ್ಟು ಹಾಡುಗಳು ನಮಗೆ ಗೊತ್ತಿರಬೇಕು? 1, 2, 3? ಮಾತಾಡಿಪ್ಪ. ಜಾಸ್ತಿ ಗೊತ್ತಿರಬೇಕಾ? 3 ಸಾಕಾಗಲ್ಲ ಅಂತ ಸಿಸ್ಟರ್ ಹೇಳ್ತಾ ಇದ್ದಾರೆ, ಜಾಸ್ತಿ ಗೊತ್ತಿರಬೇಕಂತ. ಹಾಡು ಗೊತ್ತಿಲ್ಲದಿದ್ದೊಂದು ಕತೆ ಅಷ್ಟೇನಾ? ಆರಾಧನೆ ಮಾಡಲಿಕ್ಕೆ, ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ನಿಮಗೆ ಒಂದೇ ಒಂದು ಹಾಡು ಗೊತ್ತಿರೋದು ಬೇಕಾಗಿಲ್ಲ, ಆಯಿತಾ? ಅದರಿಂದ ಹಾಡು ಗೊತ್ತಿಲ್ಲದಿದ್ದವರು ಹೆದರಬೇಡಿ ಯಾರು. ಅಯ್ಯೋ, ನಮಗೆ ಹಾಡು ಬರೋದಿಲ್ಲಲ್ಲ, ನಾವು ಹೇಗೆ ಆರಾಧನೆ ಮಾಡೋದು? ಆರಾಧನೆ ಮಾಡಲಿಕ್ಕೆ ಹಾಡೆಲ್ಲ ಗೊತ್ತಿರಬೇಕಾಗಿರೋದು. ಆರಾಧನೆ ಮಾಡಲಿಕ್ಕೆ ಯೇಸು ಗೊತ್ತಿರಬೇಕು. ಆರಾಧನೆ ಮಾಡಲಿಕ್ಕೆ ಏನು ಗೊತ್ತಿರಬೇಕು? ಯೇಸು ನನ್ನ ರಕ್ಷಕ, ನನ್ನ ವಿಮೋಚಕ, ನನ್ನ ಉದ್ಧಾರಕ, ಹೀ ಈಸ್ ಮೈ ಲಾರ್ಡ್, ಅವ್ರು ನನ್ನ ಪ್ರಭು ಎಂದು ನನಗೆ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಾಕು. ಅದು ಗೊತ್ತಿಲ್ಲದೆ ಆರಾಧನೆ ಮಾಡಲಿಕ್ಕಾಗಲ್ಲ. ಅದರಿಂದ ಆರಾಧನೆ ಮಾಡಲಿಕ್ಕೆ ಮೊದಲನೇದಾಗಿ ಗೊತ್ತಿರಬೇಕಾಗಿರೋದು ಯೇಸು ನನ್ನ ರಕ್ಷಕ. ಏನು ಗೊತ್ತಿರಬೇಕು? ಒಂದ್ಸರಿ ಜೋರಾಗಿ ಹೇಳಿ ನೋಡೋಣ, ಯೇಸು ಕ್ರಿಸ್ತ ನನ್ನ ರಕ್ಷಕ. ಇಲ್ಲಿಂದ ಹೇಳಿ ನೋಡೋಣ, ಹೃದಯದಿಂದ. ಎಲ್ಲಿಂದ ರಕ್ಷಿಸಿದ್ರು ಅವರು ನಮ್ಮನ್ನು? ನಮ್ಮ ಕಷ್ಟದಿಂದ, ಸಾಲದಿಂದ, ರೋಗದಿಂದ, ಹೌದಾ? ಅಲ್ಲ, ಆಯಿತಾ? ಅದಕ್ಕೆ ಸುಮಾರು ರಕ್ಷಕರು ಪ್ರಪಂಚದಲ್ಲಿದ್ದಾರೆ. ಯೇಸು ಬಂದಿದ್ದು ಇದರಿಂದ ರಕ್ಷಿಸ್ಲಿಕ್ಕಲ್ಲ. ಜನ ಪಾಪ ಅದಕ್ಕೆ ಅಂತ ತಿಳ್ಕೊಂಡು ಬರ್ತಾರೆ. ಆದರೆ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದಿದ್ದು ನಮ್ಮನ್ನು ಪಾಪದಿಂದ, ನಿತ್ಯ ಮರಣದಿಂದ, ಸೈತಾನನ ಅಧೀನದಿಂದ ನಮ್ಮನ್ನು ರಕ್ಷಿಸಲಿಕ್ಕೆ. ಯಾವುದರಿಂದ ರಕ್ಷಿಸಲಿಕ್ಕೆ? ಪಾಪದಿಂದ, ನಿತ್ಯ ಮರಣದಿಂದ, ಸೈತಾನನ ಅಧೀನದಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ಹೊರಗೆ ಕರ್ಕೊಂಡು ಬರಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿತ್ತು.
ಮೊದಲನೇದಾಗಿ ಅವ್ರನ್ನ ಆರಾಧನೆ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕಾಗಿರೋದು ಯೇಸು ನನ್ನನ್ನು ರಕ್ಷಿಸಿದ್ದಾರೆ. ಯೇಸು ನನ್ನನ್ನು ರಕ್ಷಿಸಿದ್ದಾರೆ. ಅದಕ್ಕೆ ಅವರು ಶಿಲುಬೆ ಮೇಲೆ ಸತ್ತಿದ್ದು. 1 ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು ಆ ವಾಕ್ಯ ಅಲ್ವಾ? 1 ಪೇತ್ರ 2:24. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 2 ವಚನ 24. ಇನ್ನು ಮುಂದೆ ನಾವು ಪಾಪದ ಪಾಲಿಗೆ, ಲೋಕದ ಪಾಲಿಗೆ, ಸ್ವಾರ್ಥದ ಪಾಲಿಗೆ, ಪಾಪದ ಪಾಲಿಗೆ ಅಂದರೆ ಇದೆಲ್ಲ ಬರುತ್ತೆ, ಸ್ವಾರ್ಥದ ಪಾಲಿಗೆ, ಹಣದ ವ್ಯಾಮೋಹದ ಪಾಲಿಗೆ. ಹಣದ ವ್ಯಾಮೋಹ ಇದೆಯಾ? ಹಣದ ಆಸೆ ಇದೆಯಾ ಯಾರಿಗಾದರೂ? ಇಲ್ಲ ಅಲ್ವಾ? ಸೊ ಹಣದ ವ್ಯಾಮೋಹ ಅಂದರೆ ಏನು ಗೊತ್ತಾ? ಬೆಳಗ್ಗೆಯಿಂದ ಸಂಜೆ ತನಕ ದುಡಿ 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 ದುಡಿ. ಯಾಕೆ ದುಡಿ? ದುಡ್ಡಿಗಾಗಿ. ಹೊಟ್ಟೆಪಾಡಿಗೋಸ್ಕರ ದುಡಿಯೋದು ತಪ್ಪಲ್ಲ, ಆದರೆ ದುಡ್ಡು ಮಾಡಲಿಕ್ಕೋಸ್ಕರ ದುಡಿಯೋರು ಎಷ್ಟೋ ಜನ ಇದ್ದಾರೆ. ಅದೇ ಹಣದ ವ್ಯಾಮೋಹ. ಲಾಸ್ಟಿಗೆ ಎಷ್ಟಪ್ಪ ಹೊತ್ಕೊಂಡು ಹೋಗ್ತೀಯಾ? ಈಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ, ಕೆಲಸ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಬರ್ದು ಹೀಗೆ ಮಲ್ಕೋಬೇಕಾದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ಎಷ್ಟು ರೂಪಾಯಿ ತಗೊಂಡು ಹೋಗ್ತೀಯಾ? ಏನು ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ. ಅದು ಗೊತ್ತಿದ್ದು ನಾವು ಹಣದಿಂದ ಬೀಳ್ತೀವಿ. ಇಲ್ಲಿ ದುಡ್ದಿದ್ದು ಸಾಕಾಗಿಲ್ಲ ಅಂತ ಇನ್ನೊಂದು ರಾಜ್ಯಕ್ಕೆ ಹೋಗಿ ದುಡಿತೀವಿ, ಇನ್ನೊಂದು ದೇಶಕ್ಕೆ ಹೋಗಿ ದುಡಿತೀವಿ. ಹಣ ಸಂಪಾದನೆಗೋಸ್ಕರ ಎಷ್ಟು ಮೋಸ ಮಾಡ್ತೀವಿ, ಎಷ್ಟು ಸುಳ್ಳು ಹೇಳ್ತೀವಿ. ಹಣ ಸಂಪಾದನೆಗೋಸ್ಕರ ಎಷ್ಟು ಪ್ರಾರ್ಥನೆ ಮಾಡ್ತೀವಿ. ಹಣ ಸಂಪಾದನೆ ಮಾಡಲಿಕ್ಕೆ, ಶ್ರೀಮಂತರಾಗಲಿಕ್ಕೆ ಎಷ್ಟು ಉಪವಾಸ ಮಾಡ್ತೀವಿ, ಎಷ್ಟು ಪ್ರಾರ್ಥನೆ ಮಾಡ್ತೀವಿ. ಏನು ಪ್ರಯೋಜನ? ಇದೆಲ್ಲ ಅವಿಶ್ವಾಸ, ಇದೆಲ್ಲ ವಿಶ್ವಾಸ ಅಲ್ಲ. ಆಯಿತಾ? ನಾವು ಲೋಕದ ಪಾಲಿಗೆ, ಲೌಕಿಕವಾದವುಗಳ ಪಾಲಿಗೆ, ಹಣದ ವ್ಯಾಮೋಹದ ಪಾಲಿಗೆ, ಸ್ವಾರ್ಥದ ಪಾಲಿಗೆ, ಹೊಟ್ಟೆ ಕಿಚ್ಚಿನ ಪಾಲಿಗೆ, ಆಯಿತಾ, ಸತ್ತು ಓದಿ ಏನುವಂತರಾಗಿ ನೀತಿವಂತನು. ಬೈಬಲ್ ಹೇಳುತ್ತೆ ಅನೇಕ ವ್ಯಕ್ತಿಗಳನ್ನು ನೀತಿವಂತರು. ಯಾರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಬೇಕು? ಒಬ್ಬರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ. ದೇವರನ್ನು ಮೆಚ್ಚಿಸ್ತಾ ಬದುಕು. ಅದಕ್ಕೆ ವಿಶ್ವಾಸ ಕೊಟ್ಟಿದ್ದು ನಮಗೆ. ನೆನ್ಪಿಟ್ಕೊಳ್ಳಿ, ವಿಶ್ವಾಸಕ್ಕೆ ತುಂಬ ಪವರ್ ಇದೆ, ನಾಶ ಮಾಡ್ಕೋಬೇಡಿ. ವಿಶ್ವಾಸ ಇಲ್ಲ ಅಂದರೆ ನೀತಿವಂತರಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಬೈಬಲ್ ಹೇಳುತ್ತೆ ನೀತಿವಂತನು ವಿಶ್ವಾಸದಿಂದಲೇ ಜೀವಿಸುವನು. ಇದೆಯಾ ವಾಕ್ಯ? ಕೇಳಿಸ್ಕೊಂಡಿದ್ದೀರಾ? ಹಾಂ, ನೀತಿವಂತನು ವಿಶ್ವಾಸದಿಂದಲೇ ಜೀವಿಸುವನು. ವಿಶ್ವಾಸ ಹೋಗ್ಬಿಟ್ರೆ ನೀತಿಯ ಜೀವನ ಇಲ್ಲ. ಆಮೇಲೆ ಬರೀ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಅಷ್ಟೇ, ಪ್ರಯೋಜನ ಇಲ್ಲ. ಹಲ್ಲೆಲೂಯಾ ಇದೆಯಾ? ಪ್ರೈಸ್ ದಿ ಲಾರ್ಡ್ ಇದೆಯಾ? ಹಾಡಿದೆಯಾ? ಕುಣಿತ ಇದೆಯಾ? ಡ್ಯಾನ್ಸ್ ಇದೆಯಾ? ಎಲ್ಲ ಇದೆ. ಏನಿಲ್ಲ ಗೊತ್ತಾ? ನೀತಿಯ ಜೀವನ ಇಲ್ಲ. ಈ ನೀತಿಯ ಜೀವನ ಇಲ್ಲದೆ ಡಂಬಾಚಾರದ ಜೀವನ ಜೀವಿಸಿ ಏನು ಪ್ರಯೋಜನ ಇಲ್ಲ. ಈಗ ಇಷ್ಟು ಮೈಕೆಲ್ಲ ಹಾಕ್ಕೊಂಡು ಈ ರಾತ್ರಿ ಇಷ್ಟೆಲ್ಲ ಖರ್ಚು ಮಾಡಿ ನೀವು ಕಷ್ಟಪಟ್ಟು ಇಲ್ಲಿ ಬಂದು ಕುತ್ಕೊಂಡು ವಾಕ್ಯ ಎಲ್ಲ ಕೇಳಿ ಲಾಸ್ಟಿಗೆ ಶಬ್ದ ಮಾತ್ರ ಉಳಿದೇನು ಪ್ರಯೋಜನ? ಇದರಿಂದ ಔಟ್ಕಮ್ ಬರಬೇಕು, ರಿಸಲ್ಟ್ ಬರಬೇಕು. ಏನು ಬರಬೇಕು ಗೊತ್ತಾ? ಅಟ್ಲೀಸ್ಟ್ 1% ಆದರೂ ನೀತಿಯ ಜೀವನ ಇದರಿಂದ ಬರಬೇಕು. ನನ್ನಿಂದ, ನಿಮ್ಮಿಂದ, ಕೇಳುವ ಪ್ರತಿಯೊಬ್ಬರಿಂದ ಏನು ಬರಬೇಕು? ನೀತಿವಂತಿಕೆಯ ಜೀವನ ಬರಬೇಕು. ಇಷ್ಟು ದಿನ ಅನೀತಿವಂತನಾಗಿ ಬದುಕದೆ ಇನ್ನು ಮುಂದೆ ನೀತಿವಂತನಾಗಿ ಬದುಕಬೇಕಪ್ಪ. ಇಲ್ಲ ಅಂದರೆ ಯೇಸುಗೆ ಅವಮಾನ ಮಾಡ್ದಂಗೆ, ಯೇಸು ಸ್ವಾಮಿ ಮರ್ಯಾದೆ ತೆಗೆದ ಹಾಗೆ. ಅದರಿಂದ ಅದಾಗಬಾರ್ದು. ದೇವರಿಗೆ ಮಹಿಮೆ ತರುವ ಜೀವನ, ಆರಾಧನೆ ಮಾಡುವ ವ್ಯಕ್ತಿ ನಾನಾಗಬೇಕು ಅಂತ ನಮ್ಮ ಹೃದಯದಲ್ಲಿ ಆಸೆ ಇರಬೇಕು. ಓಕೆ, ಓದಿ, ಇನ್ನೊಂದು ಸರಿ ಓದಿ, ಸ್ಟಾರ್ಟಿಂಗಿಂದ ಓದಿ ನೋಡೋಣ. ನಾವು, ಕೇಳಿಸ್ಕೊಳ್ಳಿ, ನಾವೆಲ್ಲರೂ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಏನಾಗಿ ಜೀವಿಸುವಂತೆ? ನೀತಿವಂತರಾಗಿ ಜೀವಿಸುವಂತೆ. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಗುತ್ತೆಲ್ಲ ಗುಣ ಆಯಿತು. ಇಲ್ಲಿ ನಮ್ಮ ಶರೀರದ ರೋಗದ ಬಗ್ಗೆ ಎಲ್ಲ ಹೇಳಿರೋದು. ಕೆಲವರಿಗೆ ವಾಕ್ಯ ಕೇಳಿಸ್ಕೊಳ್ಳುವಾಗ ಅದರಲ್ಲಿ ಕೊನೆದು ಮಾತ್ರ ನೆನಪಿರುತ್ತೆ. ಆ ವಾಕ್ಯದ ಕೊನೆ ಭಾಗ ಏನು? ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಏನು ಗುಣ ಆಯಿತು? ಕ್ಯಾನ್ಸರ್ ಗುಣ ಆಯಿತು, ಕಿಡ್ನಿ ಪ್ರಾಬ್ಲಮ್ ಗುಣ ಆಯಿತು, ಹಾರ್ಟ್ ಪ್ರಾಬ್ಲಮ್ ಗುಣ ಆಯಿತು. ಈ ಗುಣ ಅಲ್ಲ, ಅದಕ್ಕೆ ಆಸ್ಪತ್ರೆಗಳಿದೆ, ಅದಕ್ಕೆ ಡಾಕ್ಟ್ರುಗಳಿದ್ದಾರೆ. ಅಲ್ಲಿ ಗುಣ ಆಗುತ್ತೆ. ಗುಣ ಆಗಿಲ್ಲ ಅಂದರೆ ಸತ್ತೋಗ್ತಾರೆ ಅಷ್ಟೇ. ಎಷ್ಟೋ ಜನ ಪ್ರಾರ್ಥನೆ ಮಾಡಿನೂ ಗುಣ ಆಗಿದೆ, ಆಮೇಲೂ ಸತ್ತೋಗಿದ್ದಾರೆ. ಇದು ಆ ಗುಣ ಅಲ್ಲ.
ಯೇಸು ಕೊಡುವ ಗುಣ ಶಾಶ್ವತವಾದ ಗುಣ. ಯೇಸುವಿನಿಂದ ಬರುವ ಸೌಖ್ಯ ಇದೆಯಲ್ವ, ಆತ್ಮಿಕ ಸೌಖ್ಯ, ಶರೀರದ ಸೌಖ್ಯ ಅಲ್ಲ ಅಲ್ಲಿ ಹೇಳ್ತಾ ಇರೋದು. ಅಲ್ಲಿ ಯಾವುದು ಶರೀರಕ್ಕೆ ಸಂಬಂಧಪಟ್ಟಿದ್ದಿಲ್ಲ ಆ ಅಧ್ಯಾಯದಲ್ಲಿ. ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಏನು? ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಹೊತ್ತು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟರು. ಯಾಕೆ? ಪ್ರಶ್ನೆ. ಅಲ್ಲೇ ಉತ್ತರ ಇದೆ. ನಾವು ಇನ್ನು ಮುಂದೆ ಪಾಪದ ಪಾಲಿಗೆ, ಲೋಕದ ಪಾಲಿಗೆ, ಸ್ವಾರ್ಥದ ಪಾಲಿಗೆ, ದುರಿಚ್ಛೆಗಳ ಪಾಲಿಗೆ, ದುಶ್ಚಟಗಳ ಪಾಲಿಗೆ, ದ್ವೇಷ, ಹೊಟ್ಟೆ ಕಿಚ್ಚು ಇವುಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಆರೋಗ್ಯದಿಂದ, ಯಾವ ಆರೋಗ್ಯದಿಂದ? ಆತ್ಮದಲ್ಲಿ ಆರೋಗ್ಯದಿಂದ ಬದುಕಲಿಕ್ಕೆ ಯೇಸು ತಮ್ಮ ದೇಹದಲ್ಲಿ ಬಾಸುಂಡೆಗಳನ್ನು ತೆಗೆದುಕೊಂಡರು, ಗಾಯಗೊಂಡರು. ಅವರ ಗಾಯಗಳಿಂದ ನಮಗೆ ಆತ್ಮಕ್ಕೆ ಸೌಖ್ಯ ಸಿಕ್ಕಿದೆ. ಇನ್ನು ನಿನ್ನ ಆತ್ಮದಲ್ಲಿ ಪಾಪ ಇಲ್ಲ, ನಿನ್ನ ಆತ್ಮ ಗುಣವಾಗಿದೆ. ಅದು ಆ ವಾಕ್ಯದ ಅರ್ಥ. ಆತನ ಗಾಯಗಳಿಂದ ನಿನಗೆ ಸೌಖ್ಯ ಸಿಕ್ಕಿದೆ. ನೀನೀಗ ಪಾಪಿ ಅಲ್ಲ. ನೀನು ಆತನನ್ನು ನಂಬಿದಾಗ ನಿನಗೆ ಸಿಕ್ಕಿರುವ ಗಿಫ್ಟ್ ಏನು ಕೇಳಿದರೆ, ನಿನ್ನ ಪಾಪ ಪರಿಹಾರ ಆಯಿತು. ಯೇಸು ನಂಬಿದ್ರೆ ಏನು ಸಿಗುತ್ತೆ ಕೇಳಿದರೆ, ನಿಮಗೆ ಹೇಳಲಿಕ್ಕಾಗಬೇಕು, ನನಗೆ ಸೌಖ್ಯ ಸಿಕ್ತು. ಏನು ಸೌಖ್ಯ? ನನ್ನ ಒಳಗಡೆ ಪಾಪದ ರೋಗ ಇತ್ತು, ಅದು ವಾಸಿ ಆಯಿತು. ಯೇಸುವನ್ನು ಯಾರೆಲ್ಲ ನಿಜವಾಗ್ಲೂ ನಂಬಿದಿರೋ ನೀವೆಲ್ಲರೂ ಆರೋಗ್ಯವಂತರು, ಭಾಗ್ಯವಂತರು. ಶರೀರದಲ್ಲಿ ಅಲ್ಲ, ಶರೀರದಲ್ಲಿ ಕಷ್ಟ ಸಾಯೋ ತನಕ ಇರುತ್ತೆ, ಅದು ಬಿಟ್ಬಿಡಿ. ಕೆಲವ್ದು ಪ್ರಾರ್ಥನೆ ಮಾಡಿದಾಗ ವಾಸಿ ಆಗುತ್ತೆ, ಆಯಿತಾ? ಕೆಲವ್ದು ವಾಸಿ ಆಗಲ್ಲ. ಟೆನ್ಷನ್ ಜಾಸ್ತಿ ಮಾಡ್ಕೋಬೇಡಿ. ಇನ್ನು ಆರೋಗ್ಯವಾಗಿ ಬದುಕಬೇಕಾ ಶರೀರದಲ್ಲೂ ಪಾಪ ಮಾಡೋದು ಬಿಟ್ಬಿಡಿ. ಅದು ಎಷ್ಟು ಹೇಳಿದ್ರೆ ಬಿಡೋಕ್ಕಾಗಲ್ಲ. ಅದರಿಂದ ರೋಗ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಪ್ರಾರ್ಥನೆ ಪರಿಹಾರ ಅಲ್ಲ. ಪ್ರಾರ್ಥನೆ ಮಾಡಿ ವಾಸಿ ಆಗೋದಾಗಿದ್ರೆ ಒಬ್ಬರು ಸಾಯ್ತಾ ಇರಲಿಲ್ಲ. ಎಷ್ಟೋ ಜನ ವಾಸಿ ಆಗ್ತಾಯಿತ್ತು. ಕೆಲವು ವಾಸಿ ಆಗುತ್ತೆ. ಕೆಲವು ರೋಗಗಳು ದೆವ್ವಗಳು, ಪಿಶಾಚಿ, ದುರಾತ್ಮ, ಅದು ಮೈ ಮೇಲೆ ಸೇರ್ಕೊಂಡೋಗಿ ಕಾಯಿಲೆ ಬರುತ್ತೆ. ಅದು ವಾಕ್ಯ ಸಾರುವಾಗ, ದೇವರಿಗೆ ಸ್ತೋತ್ರ ಮಾಡಿ ಆರಾಧನೆ ಮಾಡುವಾಗ ಅದು ಬಿಟ್ಟು ಹೋಗುತ್ತೆ. ಅದಕ್ಕೇನು ಹೆದರ್ಕೋಬೇಡಿ. ಅದಕ್ಕೆ ವಾಕ್ಯ ಕೇಳ್ತಾ ಇದ್ದರೆ ಸಾಕು. ವಾಕ್ಯದಲ್ಲಿ ಶಕ್ತಿ ಇದೆ. ನಿಮ್ಮ ತಲೆ ಮೇಲೆ ಯಾರು ಕೈ ಇಡೋದೇ ಬೇಡ, ಎಲ್ಲ ವಾಕ್ಯನೇ ಮಾಡುತ್ತೆ. ವಾಕ್ಯ ಜೀವ ಉಳ್ಳದ್ದು, ಶಕ್ತಿ ಉಳ್ಳದ್ದು, ಕ್ರಿಯೆ ಮಾಡುವಂಥದ್ದು. ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರ ವಾಕ್ಯ ಜೀವ ಉಳ್ಳದ್ದು ಮತ್ತು ಕ್ರಿಯೆ ಮಾಡುವಂಥದ್ದು. ಸೊ ಅದೇನು ಮಾಡುತ್ತೆ? ಅದು ನಿಮಗೆ ಸಂಬಂಧ ಇಲ್ಲದಿರೋದೆಲ್ಲ ಕಿತ್ತಾಕುತ್ತೆ, ಬೇಡದೇ ಇರೋದೆಲ್ಲ ತೆಗೆದಾಕತ್ತೆ. ಈಗೇನು ಮಾಡ್ತಾ ಇದೆ ವಾಕ್ಯ? ನಮ್ಮ ಮನಸ್ಸು ಒಳಗಡೆ ಶುದ್ಧಿ ಮಾಡ್ತಾ ಇದೆ. ಶರೀರದ ಮೇಲೆ ಯಾವ್ದಾದ್ರು ದೆವ್ವಗಳಿದ್ರೆ ಅದನ್ನು ಓಡಿಸ್ಬಿಡುತ್ತೆ. ಇಲ್ಲಿ ಯಾರು ಯೇಸು ನಾಮದಲ್ಲಿ ದೆವ್ವ ಹೋಗು ಅಂತ ಹೇಳೋದು ಬೇಡ. ನೀವು ಹೇಳಿ ಬೇರೆ ಕಡೆ, ಅದು ವಾಕ್ಯನೇ ಮಾಡುತ್ತೆ. ವಾಕ್ಯಕ್ಕಷ್ಟು ಶಕ್ತಿ ಇದೆ. ನಮ್ಮ ಮನಸ್ಸೊಳಗಡೆ ಧೈರ್ಯ ಕೊಡುತ್ತೆ, ನಮ್ಮ ಮನಸ್ಸೊಳಗಡೆ ಸಮಾಧಾನ ಕೊಡುತ್ತೆ. ಆತನ ಯೇಸು ಸತ್ತಿದ್ದು ಯಾಕೆ? ನಮಗೋಸ್ಕರ. ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತರು ನಮಗೋಸ್ಕರ ಸತ್ತಿದ್ದು ಯಾಕೆ? ನಾವು ಅವ್ರನ್ನ ಆರಾಧನೆ ಮಾಡಲಿಕ್ಕೆ. ಯಾಕೆ? ನಾವು ಅವ್ರನ್ನ ಆರಾಧಿಸಲಿಕ್ಕೆ. ಆರಾಧಿಸೋದು ಅಂದರೆ ಹೇಗೆ? ಈಗ ತಾನೇ ಹೇಳಿದೆ, ಆರಾಧಿಸೋದು ಅಂದರೆ ನಾವು ಅವರ ಆ ಕರುಣೆಯನ್ನು, ಶಿಲುಬೆ ಮರಣವನ್ನು ಧ್ಯಾನಿಸುತ್ತಾ ಪಾಪಕ್ಕೆ ವಿಮುಖರಾಗಿ, ಪಾಪವನ್ನು ಬಿಟ್ಟುಬಿಟ್ಟು, ದೇವರೇ ಇನ್ನು ಮುಂದೆ ನಾನು ಈ ದೇಹದಿಂದ ನಿನ್ನ ಮಹಿಮೆಗಾಗಿ ಬದುಕ್ತೀನಿ, ನೀತಿವಂತನಾಗಿ ಬದುಕ್ತೀನಿ, ನೀತಿವಂತಳಾಗಿ ಬದುಕ್ತೀನಿ ಅಂತ ಒಂದು ಒಳ್ಳೆಯ ತೀರ್ಮಾನ ಮಾಡಿ ನಾವು ಜೀವಿಸುವಂಥ ಜೀವನ, ಅದೇ ಕ್ರೈಸ್ತ ಜೀವನ.